ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಏನಕ್ಕೆ ಅಂದರೆ ಆ್ಯಕ್ಚುಲಿ ತುಮಕೂರಲ್ಲಿ ಇದ್ವಿ, ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಬಂದಿದ್ವಿ. ಬೆಳಗ್ಗೆ ವಾಕಿಂಗ್ ಹಿಂಗಿದ್ರು. ಅಲ್ಲಾದರೆ ನಾರ್ಮಲಾಗಿ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಹೋಗ್ತೀವಿ ಬೆಂಗಳೂರಲ್ಲಿ. ಇಲ್ಲ ಆ್ಯಕ್ಚುಲಿ ಅಮಾನಿ ಕೆರೆಗೆ ಬಂದರೆ ಅಮಾನಿ ಕೆರೆ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ನೋಡೇ ಇಲ್ಲ ಅದನ್ನು. ಸೊ ತುಮಕೂರಿನವ್ರಿಗಾದರೆ ಇದು ಸ್ವಲ್ಪ ಕಾಮನ್ ಪ್ಲೇಸ್ ಆ್ಯಂಡ್ ನಮಗೆಲ್ಲ ಮೆಮೊರೀಸ್ ಜಾಸ್ತಿ. ಇದ್ರ ಮುಂದೆ ನಾವು ಯಾವಾಗಲೂ ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು. ಆ್ಯಂಡ್ ಅದು ತುಂಬ ಕ್ಲೀನಾಗಿ ಮಾಡಿದ್ದಾರೆ. ಯಾವಾಗಲೂ ರೋಡಲ್ಲಿ ಇರ್ಬೇಕಾದ್ರೆ ಅಂದ್ಕೊಳ್ಳೋದು ಹೋಗಬೇಕು ಅಂತ. ಆ್ಯಂಡ್ ಎನಿವೇಸ್ ಇವತ್ತು ಹಾಲ್ಟ್ ಆಗಿದ್ದರಿಂದ ಬೆಳಗ್ಗೆ ವಾಕಿಂಗ್ಗೆ ಹೊರಟವಲ್ಲ, ಹಾಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಸಾಕಷ್ಟು ಜನ ಬರ್ತಾರೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಗಳಾಗಿರೋ ಫ್ರೆಂಡ್ಸ್ ಸಿಗೋಲ್ಲ, ಏಕೆಂದರೆ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಮೀಟ್ ಆಗೋದು ಸ್ವಲ್ಪ ಇವಾಗೆಲ್ಲ ಕಷ್ಟ ಮೀಟ್ ಆಗೋದು. ಅದು ಆದರೆ ಸುಮಾರು ಸಲ ಬೆಂಗಳೂರಲ್ಲೇ ಮೀಟ್ ಆಗ್ತೀವಿ, ಏಕೆಂದರೆ ಮನೆ ಹತ್ತಿರ ತುಂಬ ಜನ ಇರ್ತಾರೆ ಅಂತ. ಬಟ್ ತುಮಕೂರಲ್ಲಿ ಫ್ರೆಂಡ್ಸ್ ಮೀಟ್ ಆಗೋದು ತುಂಬ ರೇರ್. ನೋಡೋಣ. ನನಗನ್ಸೋ ಪ್ರಕಾರಕ್ಕೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ತುಮಕೂರವ್ರಿದ್ದಾರೆ. ಹಂಗೆ ಸಾಕಷ್ಟು ಸಲ ಹೇಳಿರ್ತಾರೆ, ನೀವು ಬಂದರೆ ಮುಂಚೆನೇ ಹೇಳಿ ಅಂತ. ಬಟ್ ನಾನು ಪ್ಲ್ಯಾನ್ ಮಾಡ್ಕೊಂಡು ತುಮಕೂರಿಗೆ ಬಂದಿರಲ್ಲ. ಸಡನ್ನಾಗಿ ಏನಾದ್ರು ಕೆಲಸ ಇರ್ತಲ್ಲ ಆವಾಗ ಬಂದಿರ್ತೀನಿ. ಸೊ ಏನು ಆಲ್ಮೋಸ್ಟ್ ಬಂದ್ವಿ. ನಮ್ಮನೆಗೆ ತುಂಬಾ ಹತ್ತಿರ. ಒಂದು ಕರೆಕ್ಟಾಗಿ ಬಂದರೆ ಒಂದು 3-4 ನಿಮಿಷ ಹಿಡ್ಸೋದು ಅಷ್ಟೇ ವಾಕಿಂಗಲ್ಲಿ. ನಿಮ್ಗಳಿಗೂ ತೋರಿಸ್ತೀನಿ ಯಾರ್ಯಾರು ನೋಡಿಲ್ವೋ. ಆ್ಯಂಡ್ ನಮ್ಮ ತುಮಕೂರಲ್ಲಿ ಇದು ಒಂದೇ ಫಸ್ಟು ಲೈಕ್ ವಾಕ್ ಪಾರ್ಕ್ ಥರ ಆಗಿದ್ದು. ಆಮೇಲೆ ಚಿಕ್ಕದೆಲ್ಲ ಬೇರೆ ಇದೆ, ಬಟ್ ಇದು ಸ್ವಲ್ಪ ದೊಡ್ಡದಾಗಿ ಫೌಂಟೇನು ಎಲ್ಲ ಇಟ್ಟಿದ್ದಾರೆ. ನಾವು ಹುಟ್ಟಿದ್ದೂರು ಬೆಳೆದಿದ್ದೂರು ಆ್ಯಂಡ್ ಓದಿದೂರು ಅಂದರೆ ಯಾರಿಗೆ ತಾನೇ ಮೆಮೊರೀಸ್ ಇರಲ್ಲ, ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ನಾನು ಇದೆಲ್ಲ ನೋಡೋಣ ಅಂತ ಬಂದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೋಡಿ ಐ ಲವ್ ತುಮಕೂರು ಅಂತ ಹಾಕಿದ್ದಾರೆ. ಇದೆಲ್ಲ ನೋಡೋದೇನೋ ಒಂಥರ ಖುಷಿ ಆಗುತ್ತೆ. ನಾವು ಕಾಲೇಜ್ ಡೇಸಲ್ಲಿದ್ದಾಗ ಇವೆಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನನಗೆ ಅನಿಸಿದ್ದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕಸ ಹಾಕೋದಾಗಲಿ ಅಥವಾ ಕವರ್ಗಳು ಹಾಕೋದಾಗಲಿ ಎಲ್ಲ ಏನೂ ಮಾಡಿಲ್ಲ. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ನೋಡಿ, ಎಷ್ಟೊಂದು ಚೇಂಜ್ ಆಗಿದೆ ನಮ್ಮ ಊರು ಅಂತ. ಆ್ಯಂಡ್ ಇಲ್ಲೆಲ್ಲ ನೀರು ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇದು ಅಮಾನಿ ಕೆರೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ನೋಡಿದ್ದಕ್ಕೂ ಈಗ ನಾನು ನೋಡ್ತಿರೋದಕ್ಕೂ ತುಂಬ ಚೇಂಜ್ ಇದೆ. ಆ್ಯಂಡ್ ನನ್ನ ಜೊತೆ ಯಾರ್ಯಾರು ಲೈಕ್ ಓದಿರೋರು ಇದ್ರು ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಫುಲ್ ಹಾಳು ಬಿದ್ದುಬಿಟ್ಟಿತ್ತು, ಬರೀ ಕಸ ಕಡ್ಡಿ ತುಂಬೋರು, ಈ ಥರ ಗಲೀಜಾಗಿತ್ತು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಈಗ ಹೊಸ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಜಿಪ್ ಲೈನಿಂಗು, ಬೋಟಿಂಗು ಅವೆಲ್ಲ ಇದೆ. ಬಟ್ ನಾನು ಯಾವತ್ತೂ ಬಂದಿಲ್ಲ. ಚೆನ್ನಾಗಿದೆ. ಇವತ್ತು ಬಂದಿದ್ದಕ್ಕೆ ಏನೇನು ಚೇಂಜ್ ಆಗಿದೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ತುಂಬ ಜನ ವಾಕ್ ಮಾಡೋಕ್ಕೆ ಎಲ್ಲದಕ್ಕೂ ಇಲ್ಲಿ ಬರ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ತಿಂಡಿ ಮುಗಿಸ್ಕೊಂಡು ತುಮಕೂರಿನಲ್ಲೇ ಪ್ರಿಯದರ್ಶಿನಿ ಕೋಆಪ್ಟೆಕ್ಸ್ ಅಂಗಡಿಗೆ ಬಂದ್ವಿ. ಇಲ್ಲಿ ಒಂದೆರಡು ಹೊದ್ಗಳು ಬೇಕಿತ್ತು, ಹೊದಿಗೆಗಳು ಅಂತ. ಆ್ಯಂಡ್ ತುಂಬ ಜನ ನಾವು ಇಲ್ಲೇ ತೊಗೊಳ್ಳು, ಯಾಕೆಂದರೆ ಕಾಟನ್ ಹಾಗೆ ಗೌರ್ಮೆಂಟ್ ಅಂಗಡಿ ಆಗಿರೋದ್ರಿಂದ ಕೆಲವು ಡಿಸ್ಕೌಂಟ್ ಎಲ್ಲ ಹಾಕಿರ್ತಾರೆ ಅಂತ ಒಂದೆರಡು ಹೊದಿಗೆ ತೊಗೊಂಡು ಬಂದ್ವಿ. ಇದು ಕೊಲ್ಲಾಪುರ ಹೊದಿಗೆಗಳು. ಇವೆಲ್ಲ ಆಲ್ಮೋಸ್ಟ್ 1,500 ಹೇಳಿದ್ರು. ಹಾಗೆ ಇಲ್ಲಿ ಪ್ಯೂರ್ ಸಿಲ್ಕ್ ಸೀರೆಗಳು ಸಿಗುತ್ತೆ. ಇಟ್ಟಿದ್ರಲ್ಲ ಏನೋ ಒಂದು ಅಟ್ರಾಕ್ಟ್ ಆಗುತ್ತೆ ಅಂತ ನೋಡಿದೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಮೈಸೂರು ಸಿಲ್ಕ್ ಅಂತ. ತುಮಕೂರಿನಲ್ಲಿ ಮೈಸೂರು ಸಿಲ್ಕನ್ನು KSIC ಶೋರೂಮ್ ಇದ್ದಿದ್ದು ಇದೇ ರೆಡ್ ಕ್ರಾಸ್ ಸೊಸೈಟಿನಲ್ಲಿ. ತುಮಕೂರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ಸೊ ಹಾಗಾಗಿ ಅಲ್ಲಿ ಹೋಗಿದ್ನಲ್ಲ ಅಂತ ಹಾಗೆ ವೀಡಿಯೋ ಮಾಡಿಕೊಂಡೆ. ಇಷ್ಟ ಆದಮೇಲೆ ಕೆಲವು ನಟ್ಸ್ಗಳು ತೊಗೋಬೇಕಿತ್ತು. ಆ್ಯಂಡ್ ತುಮಕೂರಿಗೆ ಬಂದಾಗಲೇ ಇದೆಲ್ಲ ತೊಗೊಂಡು ಬಂದುಬಿಟ್ಟಿರ್ತೀನಿ. ಇದು ಮಹಾವೀರ್ ಮಾರ್ಕೆಟಿಂಗ್ ಅಂತ ಮಂಡಿಪೇಟೆ ಫಸ್ಟ್ ಕ್ರಾಸ್ನಲ್ಲಿ ಇರೋವಂಥ ಅಂಗಡಿ. ನಾನು ಸುಮಾರು ಇಲ್ಲೇ ಎಲ್ಲನೂ ತೊಗೊಂಡು ಬರೋದು. ನೀವುಗಳು ಯಾರು ತುಮಕೂರಿನವರಿದ್ದರೆ ಡೆಫಿನೆಟ್ಲಿ ಹೋಲ್ಸೇಲಲ್ಲಿ ಬೇಕು ಅಂದರೂ ಇಲ್ಲಿ ಎಲ್ಲ ಥರ ನಟ್ಸ್ಗಳು ಎಲ್ಲ ಸಿಗುತ್ತೆ. ಆ್ಯಂಡ್ ಒಂದ್ಸಲ ಹೋಗಿರ್ತೀರ ಅಂತ ತೊಗೊಂಡು ಬಂದೆ. ಊರಿಗೆ ಹೋಗಿ ಬಂದುಬಿಟ್ರೆ ನೆಕ್ಸ್ಟ್ ಡೇ ಏನಾರು ಬೆಳಗ್ಗೆ ತಿಂಡಿ ಹೊಂಚ್ಕೊಂಡು ಮಾಡಬೇಕು ಅಂದರೆ ಫುಲ್ ಬೋರ್ ಹೊಡೆಯುತ್ತೆ. ಯಾಕೆಂದರೆ ಅಲ್ಲಿ ಆರಾಮಾಗಿ ಕೂತಿರ್ತೀವಿ, ಎಲ್ಲ ಕೈಗೆ ತಿಂಡಿ ಎಲ್ಲ ಮಾಡಿ ಕೊಡ್ತಿರ್ತಾರೆ. ಬಟ್ ಎನಿವೇಸ್ ಹೋಗಿದ್ದು ಒಂದೇ ದಿನನೇ, ಆದರೂ ಒಂಥರ ಆರಾಮಾಗಿರುತ್ತೆ. ಬಟ್ ಇವತ್ತು ಬೆಳಗ್ಗೆ ತರಬೇಕು ಸಾಮಾನುಗಳನ್ನೆಲ್ಲ ಹೋಗಿ. ಅದಕ್ಕಿಂತ ಮುಂಚೆ ಸ್ವಲ್ಪ ದೋಸೆ ಹಿಟ್ಟಿತ್ತು. ನಿಮಗೆ ಸುಮಾರು ವೀಡಿಯೋಗಳಿಂದ ತೋರಿಸಿದ್ದೆ, ಜಾಸ್ತಿ ಹಾಕಿಟ್ಬಿಟ್ಟಿದ್ದೀನಿ ಅಂತ. ಸೊ ಅದು ಈ ಫೈನಲಿ ಇವತ್ತು ಖಾಲಿ ಆಗ್ತದೆ. ಇಷ್ಟಿತ್ತು ರುಬ್ಬಿದ ದೋಸೆದು, ಸಾಕಾಗ್ತಿರ್ಲಿಲ್ಲ ಎಲ್ಲರಿಗೂ. ಹಾಗಾಗಿ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ರೆ ಎಲ್ಲ ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹೆಂಗಿರೋ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ರೆ ಒಂದು ಹೊತ್ತಿಗೆ ತಿಂಡಿ ಆಗುತ್ತೆ. ಲೈಕ್ ಆಮೇಲೆ ನೋಡ್ಕೋಬೋದು ಸಾಮಾನುಗಳೆಲ್ಲ ತೊಗೊಂಡು ಬಂದು ಅಂತ. ಈಗೇನು ಗೊತ್ತಾ, ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಅಷ್ಟೇ ಫೈನಲಿ ಇಷ್ಟಿತ್ತು. ಎಲ್ಲ ಗೋಧಿ ತಂದು ಹಾಕಿಸ್ಕೋಬೇಕು. ತೋರಿಸ್ತೀನಿ ಏನೇನು ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನ ನಾವು ಹಾಕ್ಸ್ಕೊಂಡ್ಬರ್ತೀವಿ ಮಿಲ್ಗೆ ಅಂತ. ಸೊ ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಷ್ಟು ಖಾಲಿ ಮಾಡಿಬಿಟ್ಟೆ, ಇಷ್ಟೇ ಇಡಬೇಕಿತ್ತಲ್ಲ ಅಂತ. ಅದ್ರ ಜೊತೆ ಇದು ಸಿರಿಧಾನ್ಯದ ಹಿಟ್ಟು. ಕ್ಯಾಚಂದ್ರ ಅಂಗಡಿಲಿ ಹೋಗಿ ತೊಗೊಂಬಂದಿರ್ತೀವಿ. ಬಟ್ ನಂಗೆ ನಿನ್ನೆ ಹೋದಾಗ ತರೋಕ್ಕಾಗಲಿಲ್ಲ, ಸ್ವಲ್ಪ ಬಿಸಿ ಇದೆ, ಬೇರೆ ಕೆಲಸ ಇತ್ತು ಅಂತ. ಇದೊಂದು ಸ್ವಲ್ಪ ಸಿರಿಧಾನ್ಯದ ಹಿಟ್ಟು. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಇದು ಚಿರೋಟಿ ರವೆ, ಸ್ವಲ್ಪ ಅಂದರೆ ಮೆತ್ತಗೆ ಆಗದೇ ಇರಲಿ ಅಂತ
ಸ್ವಲ್ಪ ರವೆ ಹಾಕ್ಕೊತೀನಿ ಗರ್ಗರಿಯಾಗಿ ಬರುತ್ತೆ ಅಂತ. ಮನೆಯಲ್ಲಿ ಏನೇನು ಹಿಟ್ಟಿದೆ ಎಲ್ಲ ಮಿಕ್ಸ್ ಮಾಡ್ತೀನಿ ದೋಸೆಗೆ. ಅದ್ರ ಜೊತೆ ಒಂದು ಸ್ವಲ್ಪ ರಾಗಿ ಹಿಟ್ಟು. ನೀವುಗಳು ಯಾರು ಈ ಥರ ಮಾಡ್ತೀರಾ ಅಂತ ಹೇಳಿ. ಏಕೆಂದರೆ ನಾವು ಏನು ಅಂದರೆ ದಿನ ತಿಂಡಿ ಮಾಡೋದು ಏನಾರ ಒಂದು ಹೊಣಿಸ್ಬೇಕಾಗುತ್ತೆ ಆ್ಯಂಡ್ ಇರೋದನ್ನು ಕೆಲವು ಸಲ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ಕಾಮನ್ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನೇನು ಯಾರು ಕೆಲಸ ಮಾಡ್ತಾರೋ ಅಂಥವ್ರು. ಸೊ ಹಾಗಾಗಿ ಇಷ್ಟೆಲ್ಲ ಹಾಕಿ ಉಪ್ಸಾಲ್ದಾಗಿರ್ತಾರ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕಿ ಕದರ್ಬೇಕಷ್ಟೇ. ಸ್ವಲ್ಪ ಗಟ್ಟಿ ಇದೆ. ಸೊ ಈ ಹಿಟ್ಟು ಈ ಥರ ಆಯಿತು. ಇದಕ್ಕೆ ಬೇಕಿದ್ರೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ದೋಸೆ ಥರ ಮಾಡ್ಕೊಬೋದು. ಇಲ್ಲ ಹಿಂಗೆ ನಾರ್ಮಲಾಗಿ ಪ್ಲೇನ್ ದೋಸೆ ಮಾಡ್ತೀವಿ ಅಂದರೆ ಪ್ಲೇನ್ ದೋಸೆ ಮಾಡ್ಕೊಬೋದು. ಎಲ್ಲ ಎತ್ತಿಟ್ಬಿಟ್ಟು ಈ ಕಡೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಲ್ಲ ಕೆಲವು ಸಲ ಇಷ್ಟೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಬೇರೆದೆಲ್ಲ ಇದನ್ನು ತರಬೇಕು. ಆ್ಯಂಡ್ ಇದ್ರ ಜೊತೆ ಕೆಲವು ಆಲೂಗಡ್ಡೆಗಳು ಚೆನ್ನಾಗಿ ಮೊಳಕೆ ಬಂದಿದೆ. ಇದೇ ನಾವೇನು ಮೊಳಕೆ ಬರ್ಸೋಕ್ಕೆ ಅಂತ ಇಟ್ಟಿರಲಿಲ್ಲ. ಕೆಲವು ಸಲ ಒಳಗಿಟ್ಬಿಟ್ಟು ನನಗೂ ಮರ್ತೋಗ್ಬಿಟ್ಟಿತ್ತು ಆಲೂಗಡ್ಡೆ ಒಂದು 4 ಇದೆ ಅಂತ. ಇಷ್ಟು ಮೊಳಕೆ ಬಂದಿದೆ. ಅದಕ್ಕೆ ಅಲ್ಲಿ ತೊಗೊಂಡೋಗಿ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ತುಂಬ ಜನ ಕೇಳಿದ್ರಿ ನೀವು ಆಲೂಗಡ್ಡೆ ಹಾಕಬೇಕಾದ್ರೆ ಹೇಗೆ ಅಂತ. ಏನೂ ಇಲ್ಲ, ಇದು ಬರುತ್ತಲ್ಲ ಇಡೀ ಇದನ್ನು ಜಸ್ಟ್ ಮಣ್ಣೊಳಗೆ ಹಾಕೋದಷ್ಟೇ. ಅದ್ರದ್ದು ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀವಿ ಆ್ಯಕ್ಚುಲಿ, ಆಲೂಗಡ್ಡೆ ಹೇಗೆ ಫಸ್ಟಿಂದ ಬೆಳೆಯೋದು ಅಂತ. ಅದನ್ನು ಎಡಿಟ್ ಮಾಡಬೇಕು. ಯಾಕಂದರೆ ಕಂಪ್ಲೀಟ್ ಸೆಟ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ. ಲೈಕ್ ಹಾಕೋದ್ರಿಂದ ಹಾರ್ವೆಸ್ಟ್ ಮಾಡೋವಾಗ ಕಿತ್ತೋವರೆಗೂ ತೋರ್ಸೋಣ ಅಂತ ಅಂದ್ಕೊಂಡು ಇನ್ನೂ ಕಿತ್ತಿಲ್ಲ, ಜಸ್ಟ್ ಈಗ ಒಣಗ್ತಾ ಇದೆ. ಅದಕ್ಕೆ ಅದಾದಮೇಲೆ ಫುಲ್ ಒಂದು ಡೀಟೇಲ್ಡ್ ವಿಡಿಯೋ ಹಾಕ್ತೀನಿ. ಜಸ್ಟ್ ಅದಕ್ಕಿಂತ ಮುಂಚೆ ಕೇಳ್ತಾ ಇದ್ದೀವಿ ಹಿಂಗೆ ಬೀಜ ಸಿಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಏನಿಲ್ಲ, ಈ ಥರ ನೀವು ಸುಮ್ಮನೆ ಇಟ್ಟರು ಸಾಕು, ಮೊಳಕೆ ಬರುತ್ತೆ. ಇದು ನಿಮಗೆ ಮಣ್ಣೊಳಗೆ ಹಾಕಿದ್ರೆ ಚಿಗುರ್ಕೊಂಡು ಹೋಗುತ್ತೆ. ಬೇಕಿದ್ರೆ ಕಟ್ ಮಾಡಿ ಹಾಕ್ಬೋದು, ಇಲ್ಲ ನೀವು ಇಡೀದೇ ಹಾಕ್ತೀರಾ ಅಂದರೆ ಮಣ್ಣಲ್ಲಿ ಹಾಕ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಚೀಲಗಳು ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಇದನ್ನು ಹಾಕಿ ಬೆಳ್ಕೋಬೋದು. ಸೊ ಇಷ್ಟು ಆಲೂಗಡ್ಡೆ ಪಲ್ಯ ರೆಡಿ ಮಾಡಬೇಕು. ಆ್ಯಂಡ್ ಇದಂತೂ ಯಪ್ಪ ಎಲ್ಲಿಂದ ತೊಗೊಂಡು ಬನ್ನೋ ಗೊತ್ತಿಲ್ಲ. ರಾಜ್ಮಾ 4 ದಿವಸದಿಂದ ನೆನೆಯಕ್ಕೆ ಹಾಕಿದ್ದೀನಿ, ಏನು ಮಾಡಿದ್ರೂ ನೆನೀತಿಲ್ಲ. ಈ ದೊಡ್ಡ ದೊಡ್ಡ ಕಾಳುಗಳು ನೆಂದು ಬಿಡುತ್ತೆ, ಈ ಚಿಕ್ಕ ಚಿಕ್ಕ ಕಾಳುಗಳು ಏನು ಮಾಡಿದ್ರೂ ನೆನೀತಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ಹಾಕಿದ್ರೆ ಕುಕ್ಕರಲ್ಲಿ ಬೇಯ್ತಾನೂ ಇಲ್ಲ. ಏನು ಮಾಡೋದು ಅಂತ ಏನಾದ್ರು ನಿಮ್ಗೆ ಐಡಿಯಾ ಇದ್ದರೆ, ಯಾಕಂದರೆ ಯಾರು ತುಂಬ ಯೂಸ್ ಮಾಡ್ತೀರಾ ಇದನ್ನ ಅಂದರೆ ನನಗೆ ಅದೊಂದು ಐಡಿಯಾ ಕೊಡಿ. ಯಾವತ್ತೂ ನನಗೆ ಇಷ್ಟೊಂದು ಲೈಕ್ ಈ ಥರ ರಾಜ್ಮಾ ನನಗೆ ಯಾವತ್ತೂ ತಂದಿರಲಿಲ್ಲ. ಹೆಂಗೆ ಮಿಕ್ಸ್ ಆಗಿ ಈ ಥರದ್ದು ಬಂತು ನನಗೆ ಗೊತ್ತಾಗ್ತಿಲ್ಲ. ಎಷ್ಟು 6 ಸಲ 7 ಸಲ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ. ಬೇರೆ ಏನಾದರೂ ಆಪ್ಷನ್ ಇದೆಯಾ ತುಂಬ ಉಪಯೋಗಿಸೋದು ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳೋದನ್ನ ಮಿಸ್ ಮಾಡಿಬಿಡಿ. ನನಗೂ ಸಾಕಷ್ಟು ಉಪಯೋಗ ಆಗುತ್ತೆ. ಅದಕ್ಕೆ ನಿಮ್ಮಿದ್ರು ಒಗ್ಗರಣೆ ಮಾಡಿ ಇಟ್ಟಿದ್ದೆ. ತರಕಾರಿಗಳು ಈರುಳ್ಳಿ ಎಲ್ಲ ತರಬೇಕು. ಸೊ ಜಸ್ಟ್ ಪ್ಲೇನ್ ಆಲೂಗಡ್ಡೆ ಪಲ್ಯ ಅಷ್ಟೇ, ಇನ್ನೂ ಇಲ್ಲ ಸದ್ಯಕ್ಕೆ. ಕಾವಲಿ ಚೆನ್ನಾಗಿ ಕಾದಿದೆ. ಯೂಶಲಿ ಕಾವಲಿ ಮೇಲೆ ದೋಸೆ ಚೆನ್ನಾಗಿ ಏಳುತ್ತೆ. ಸ್ವಲ್ಪ ಕಿತ್ತುತ್ತೆ ಕಾವಲಿ. ದೋಸೆ ಆ್ಯಕ್ಚುಲಿ ಆಗೋಷ್ಟೊಳಗೆ ಇದು ಮನೆಯಲ್ಲಿ ಬಿಟ್ಟಂಥ ಅರ್ಶಿನದಲ್ಲಿ, ಅಂದರೆ ಅರ್ಶಿನ ಬೆಳೆಸಿದ್ವಿ ತುಮಕೂರಲ್ಲಿ, ಪಕ್ಕ ತೋಟದಲ್ಲಿ ಅರ್ಶಿನ ಬಿಟ್ಟಿತ್ತು. ಅದನ್ನು ಫುಲ್ಲು ಒಣಗೋಗಿತ್ತು. ಅದನ್ನು ಕಿತ್ತನ ಆ್ಯಕ್ಚುಲಿ ಅದೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಹೋಗೋಕೆ ಆಗಿರಲಿಲ್ಲ. ಇದು ಕಿತ್ತಾಗ ಇಲ್ಲ, ಇದನ್ನು ಕ್ಲೀನಾಗಿ ಕಿತ್ಬಿಟ್ಟು ಸ್ವಲ್ಪ ಶುಗರ್ ಕಟ್ ಮಾಡಿ ಒಣಗಿಸ್ಬಿಟ್ಟು ಮಿಲ್ ಹಾಕ್ಸ್ಕೊಂಬಂದು ಕೊಟ್ಟರು. ನೆನೆ ಹೋಗಿದ್ದಾನ ಅಂತ ಇಸ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ಪ್ಯೂರ್ ಅರ್ಶಿನ, ಆರ್ಗ್ಯಾನಿಕ್ ಅರ್ಶಿನ. ವಾಸನೆ ಅಂತೂ ಸೂಪರಾಗಿದೆ. ಆ್ಯಂಡ್ ಅಡುಗೆಗೆ ನಮ್ಮ ಮನೆಗೆ ಇದೇ ನಾನು ಯೂಸ್ ಮಾಡೋದು, ಆಚೆಯಿಂದ ತರಲ್ಲ. ಇಲ್ಲ ನೋಡಿ, ಸ್ಮೆಲ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಜಸ್ಟ್ ಇದನ್ನು ಬೆಳೆಸಿದನ್ನು ಕಿತ್ಬಿಟ್ಟು ಒಣಗಿಸ್ಕೊಬಿಟ್ಟು ಮಿಲ್ಗೆ ಹಾಕ್ಸ್ಕೊಂಬಂದಿರೋದು. ಆಲ್ಮೋಸ್ಟ್ ಜಾಸ್ತಿನೇ ಬಂದಿತ್ತು ಅನ್ಸುತ್ತೆ. ನಮ್ಗೆ ಸಾಕು. ಊಟ ಬರೀ ಲೈಕ್ ಅಡುಗೆಗೆ ಮಾತ್ರ ನಾನು ಈ ಅರ್ಶಿನ ಉಪಯೋಗಿಸೋದು. ಆ್ಯಂಡ್ ಮನೇಲಿ ಬೆಳೆದಿದ್ದು ಅಂದರೆ ಏನಾದರೂ ಖುಷಿನೇ ಇಲ್ಲ. ಸೊ ಹಾಗಾಗಿ ಇಷ್ಟು. ಹಾಗೆ ಸಾಕಷ್ಟು ಹಲಸಿನಕಾಯಿ, ಮಾವಿನಕಾಯಿ ಎಲ್ಲ ಬಿಡ್ತಾ ಇದೆ. ನಾನೇನು ಈ ಸಲ ತರಕ್ಕೆ ಹೋಗಲಿಲ್ಲ. ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು, ಯಾಕೆಂದರೆ ಇನ್ನೂ ಸಮ್ಮರ್ ಫುಲ್ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಿದೆಯಲ್ಲ. ಆದರೂ ದೊಡ್ಡ ದೊಡ್ಡ ಹಣ್ಣುಗಳಾಗಲೇ ಆಗ್ತಾಯಿದೆ. ಕ್ಲೀನಾಗಿ ಬರುತ್ತೆ. ಒಂದು ಕಾವಲಿ ಅಡ್ಜಸ್ಟ್ ಆಗಿಬಿಡ್ತು ಅಂದರೆ ದೋಸೆ ಕ್ಲೀನಾಗಿ ಬರುತ್ತೆ. ಆಲೂಗಡ್ಡೆ ಪಲ್ಯ, ತುಪ್ಪ,
ಎಲ್ಲ ಹಿಟ್ಟು ಮಿಕ್ಸ್ ಮಾಡಿರೋವಂಥ ದೋಸೆ ರೆಡಿ ಇದೆ. ಆ್ಯಂಡ್ ಇಷ್ಟು ನಮ್ಮ ತುಮಕೂರ್ದಾಗಿತ್ತು. ಹೋಗಿದ್ದಾನ ಅಂತ ಸುಮಾರು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬಂದೆ. ನಿಮಗೆ ತೋರಿಸಿದೆ ಅಂಗಡಿ. ಆ್ಯಕ್ಚುಲಿ ಅಂಗಡಿ ಹೆಸರು ನಿಮಗೆ ತೋರಿಸಿಲ್ಲ. ಮಹಾವೀರ್ ಮಾರ್ಕೆಟಿಂಗ್ ಅಂತ ಮಂಡಿಪೇಟೆನಲ್ಲಿ ಇರುವಂಥ ಒಂದು ಅಂಗಡಿಗೆ ತುಂಬ ಜನ ಕೇಳ್ತಿರ್ತೀರಾ ನೀವೇನಾದ್ರು ತೊಗೊಂಡು ಬಂದಾಗ ಅಂಗಡಿ ಹೆಸರು ಹೇಳಿ 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 ಅಂತ. ಸೊ ಹೇಳಿದ್ದೀನಿ, ಅಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ. ಆಮೇಲೆ ನಮಗೆ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ಎಲ್ಲ ಒಟ್ಟಿಗೆ ಎಲ್ಲ ನಟ್ಸು ತೊಗೊಂಡ್ಬಿಟ್ಟೆ ಒಂದು ಸಲಕ್ಕೆ ಇರುತ್ತೆ ಅಂತ. ಆ್ಯಂಡ್ ಸ್ವಲ್ಪ ಇಲ್ಲಿಟ್ಟಿರ್ತೀವಿ, ಸ್ವಲ್ಪ ಅಲ್ಲಿಟ್ಟಿರ್ತೀವಿ. ಯಾಕೆಂದರೆ ಅಲ್ಲಿ ಸ್ವಲ್ಪ ಈ ನಡುವೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ. ಟೈಮ್ ಸ್ಪೆಂಡ್ ಅಂದರೆ ಸೀರೆಗಳು, ಫೋಟೋಗಳು, ವೀಡಿಯೋಗಳು, ಆಮೇಲೆ ಪ್ಯಾಕ್ ಮಾಡೋದೆಲ್ಲ ಸಾಕಷ್ಟು ಕೆಲಸ ಇರುತ್ತೆ ಅಂತ ಅಲ್ಲೊಂದು ಸ್ವಲ್ಪ ಇಟ್ಟಿರ್ತೀನಿ, ಇಲ್ಲೊಂದು ಸ್ವಲ್ಪ ತಿನ್ನೋಕ್ಕೆ ಅಂತ ಇಟ್ಕೊಂಡಿರ್ತೀವಿ. ಎಸ್, ನಮ್ಮ ಇಷ್ಟು ತುಮಕೂರಾಗಿತ್ತು. ಬೇರೆ ಏನೋ ಕೆಲಸ ಇತ್ತು ಅಂತ ಆ್ಯಕ್ಚುಲಿ ಹೋಗಿದ್ದು. ವೆಂಕಟೇಶ್ಗೆ ಕೆಲಸ ಇತ್ತು ಅಂತ ಅಲ್ಲಿ ಹೋಗಿ ಮುಗಿಸ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಬಂದ್ವಿ. ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಶಾರ್ಟ್ ವೀಡಿಯೋಸ್ ಎಲ್ಲ ಲೈಕ್ ಗಾರ್ಡನ್ ಲಿಂಕ್ ಎಲ್ಲ ಅಲ್ಲೇ ಹಾಕ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಹ್ಯಾಂಡಲ್ ಹಾಕಿರ್ತೀನಿ. ಇನ್ಸ್ಟಾನ ಫಾಲೋ ಮಾಡೋದನ್ನು ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.